कर्नाटक के नायब वजीर आला डी.के. शिव कुमार ने बताया कि यूनियन अर्बन अफेयर्स मिनिस्टर मनोहर लाल खट्टर ने जुनूबी रियासतों के शहरी तरक्की के विज़रा की मीटिंग के दौरान रियासती हुकूमत के टनल रोड, फ्लाईओवर और बी खाता कन्वर्शन मंसूबों की तारीफ की है। ताहम शिव कुमार के मुताबिक मरकजी वजीर ने इन मंसूबों के लिए किसी माली मदद की यकीन दहानी नहीं कराई। शिव कुमार, जो बेंगलुरु डेवलपमेंट के वजीर भी हैं, बीजेपी के रुकने पार्लिमान तेजस्वी सूर्या के साथ 43,000 करोड़ रुपीस के मुतनाज़ा टनल रोड मंसूबे पर तवील अरसे से कानूनी और सियासी तनाज़े में मुब्तला हैं। तेजस्वी सूर्या अदाकार प्रकाश बेलवाड़ी की तरफ से अदालत में पेश हो रहे हैं। प्रकाश इस मंसूबे के सख्त मुखालिफ हैं। इनका कहना है कि ये एक महंगा और गैर जरूरी मंसूबा है और इसके बजाय शहर में पब्लिक ट्रांसपोर्ट को बेहतर बनाया जाना चाहिए। इस मामले पर रद्द अमल जाहिर करते हुए डी.के. शिव कुमार ने तेजस्वी सूर्या पर सख्त तनकीद की। इन्होंने कहा कि तेजस्वी सूर्या बेकार मवाद और खाली सूटकेस हैं, जो इज्जत पाने के बावजूद फिजूल बातें करते हैं। शिव कुमार ने कहा कि तेजस्वी सूर्या कौन होते हैं ये कहने वाले कि टनल रोड की जरूरत नहीं। अगर वो कभी कभार मरकजी वजीर बन जाएं तो कौमी मंसूबों पर फैसला करें, लेकिन फिलहाल उन्हें गैर जरूरी बयानात देने से गुरेज करना चाहिए। दूसरी तरफ तेजस्वी सूर्या ने रेलवेज बोर्ड के चेयरपर्सन सतीश कुमार से न्यू दिल्ली में मुलाकात की। इनका कहना है कि मुलाकात के दौरान बेंगलुरु सब अर्बन रेलवे और बेंगलुरु मुंबई सुपरफास्ट ट्रेन मंसूबों पर बातचीत हुई है और इम्कान है कि ये मंसूबे जल्द शुरू होंगे। इसी दौरान टनल रोड के तनाज़े के बढ़ने के बाद बीजेपी ने एक एहतजाजी मुहिम का ऐलान किया, जिसका उन्वान है सेव लाल बाग सेव बेंगलुरु। ये एहतजाज 2 नवंबर को लाल बाग में मुनअक़द होगा, जिसकी क़ियादत अपोजिशन लीडर आर अशोका करेंगे। इस एहतजाज का मकसद कांग्रेस हुकूमत के इंफ्रास्ट्रक्चर मंसूबों के खिलाफ अवामी दबाव बढ़ाना है। कर्नाटक ಸರ್ಕಾರದ ಒತ್ತಾಯದ ಮೇರೆಗೆ ನಮ್ಮ ದಕ್ಷಿಣ ಭಾರತದ ಕೆಲವು ರಾಜ್ಯ, ತಮಿಳುನಾಡು, ಕೇರಳ, ಲಕ್ಷದ್ವೀಪ್, ಕರ್ನಾಟಕ, ಪುದುಚೇರಿ ಈ 5 ಮಂತ್ರಿಗಳು ಮತ್ತು ಆಫೀಸರ್ಸ್ ಸಭೆಯನ್ನ ಇವತ್ತು ಮೋಹನ್ ಲಾಲ್ ರವರು, ನಮ್ಮ ಸೆಂಟ್ರಲ್ ಮಿನಿಸ್ಟರ್, ಪವರ್ ಮಿನಿಸ್ಟರ್ ಮನೋಹರ್ ಲಾಲ್ ಅವರು ತೆಗೆದುಕೊಂಡಿದ್ರು. ಇನ್ನ ಚರ್ಚೆ ಬೇಕಾದಷ್ಟು ನಡೀತಾ ಇದೆ. ನಮ್ಮೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಅವ್ರ ಮುಂದೆ ಇಟ್ಟಿದ್ದೇವೆ. ಇನ್ನ ಹಣ ಏನ್ ಕೊಡ್ತೀವಿ ಅಂತ ಅವ್ರೇನು ಹೇಳಿಲ್ಲ. ಬಟ್ 15th ಕಮಿಷನ್ ಇಂದ ಕೂಡ ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಆಗಿಲ್ಲ. ಈಗ 16ನೇ ಕಮಿಷನ್ಗೂ ಕೂಡ 16th ಕಮಿಷನ್ಗೆ ಕೆಲವು ಪ್ರಪೋಸಲ್ಸ್ ಎಲ್ಲ ಇಟ್ಟಿದ್ದೇವೆ. ಸೊ ಎಲ್ಲ ನಮ್ಮ ಅರ್ಬನ್ ಬೆಂಗಳೂರು ಸಿಟಿ ಒಂದೇ ಅಲ್ಲ, ಪಟ್ಟಣಗಳು ಮತ್ತು ಕಾರ್ಪೊರೇಷನ್ಗಳು, ಅರ್ಬನ್ ಲೋಕಲ್ ಬಾಡೀಸ್ ಕೆಲವು ಅನೇಕ ವಿಚಾರಗಳನ್ನ ಸಪರೇಟ್ ಮೀಟಿಂಗು, ಒಂದೊಂದು ರಾಜ್ಯದೇ ಸಪರೇಟ್ ಮೀಟಿಂಗ್ ಕೂಡ ಅವ್ರು ಮಾಡಿದ್ದಾರೆ. ಅವರ ಪ್ರಾಕ್ಟೀಸಸ್ ತಿಳಿಸಿದ್ದಾರೆ, ನಮ್ಮ ಪ್ರಾಕ್ಟೀಸಸ್ ನಾವು ತಿಳಿಸಿದ್ದೇವೆ. ನಾವು ಬೇರೆ ರಾಜ್ಯಗಳಿಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ರಾಜ್ಯ ಬಹಳ ವ್ಯವಸ್ಥಿತವಾಗಿ ಅರ್ಬನೈಸೇಷನ್ ವಿಚಾರದಲ್ಲಿ ನಮ್ಮ ಪ್ರಾಕ್ಟೀಸಸ್ ಬಹಳ ಮುಂದಿದೆ. ಆ ವಿಚಾರ ಎಲ್ಲ ನಾವು ಮಾತಾಡಿದೀವಿ. ಅವರು ಫೈನಾನ್ಸ್ ಲಾಸ್ಟ್ ಅಲ್ಲಿ ಏನ್ ನಮ್ಗೆ ಹಣ ಕೊಡ್ತೀವಿ ಅಂತ ಹೇಳ್ತಾರೆ, ಯಾವ ರೀತಿ ಮಾಡ್ತಾರೆ ಅದಾದ್ಮೇಲೆ ಮಾಡ್ತೀವಿ. ಬಟ್ ನಮ್ದೆಲ್ಲ ಏನೇನು ನಾವು ತೆಗೆದುಕೊಂಡಿದ್ದೇವೆ, ರಿಫಾರ್ಮ್ಸ್ ಏನ್ ತೆಗೆದುಕೊಂಡಿದ್ದೇವೆ, ಎಲ್ಲ ಜನರ ಆಸ್ತಿ ಗ್ಯಾರಂಟಿ ಬಗ್ಗೆ ನಾವು ತೆಗೆದುಕೊಂಡಿದ್ದೇವೆ. ಎ ಖಾತಾಯಿಂದ ಬಿ ಖಾತಾ ಮಾಡೋದ್ ಬಗ್ಗೆ ಏನ್ ನಾವು ತೆಗೆದುಕೊಂಡಿದ್ದೇವೆ, ಏನ್ ನಮ್ಮ ಟನಲ್ ರೋಡ್ಸ್ ಬಗ್ಗೆ ಏನ್ ನಾವು ತೆಗೆದುಕೊಂಡಿದ್ದೇವೆ, ಫ್ಲೈಯರ್ಸ್ ಬಗ್ಗೆ ತೆಗೆದುಕೊಂಡಿದ್ದೇವೆ. ಎಲ್ಲದಕ್ಕೂ ಅವ್ರು ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಕ್ಕೆ ಅವರು ನಮ್ಗೆ ಎಲ್ಲಾ ತರದ, ಯಾಕಂದ್ರೆ ಬೆಂಗಳೂರು ಬಹಳ ಇಂಪಾರ್ಟೆಂಟ್ ಇದೆ, ಗ್ಲೋಬಲ್ ಸಿಟಿ ಇದೆ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಹೇಳಿದ ಮಾತನ್ನ ಮತ್ತೆ ಅವರು ರಿಪೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಸಹಕಾರವನ್ನ ಕೊಡಬೇಕಾಗಿದೆ. ಸೊ ಅವ್ರು ಏನ್ ಫಸ್ಟ್ ಏನ್ ಕೊಡ್ತಾರೆ ಲಾಸ್ಟ್ ಅಲ್ಲಿ ಅವರು ತಿಳಿಸ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಬೈರತಿ ಸುರೇಶ್ ಅವರು ಮತ್ತು ನಮ್ಮ ರಹೀಂ ಖಾನ್ ಅವರು ಕೂಡ ಅವರವರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಏನಾಗಬೇಕು, ನಗರಗಳಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರಬೇಕು ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ.